ಎಲ್ಲರಿಗೂ ನಮಸ್ಕಾರ ಹಾಗೂ ಜೈ ಭೀಮ್. ನಾನು ಪ್ರಕಾಶ್ ಮಂಟ್ಯದ ಗೆಳೆಯ ಅರುಣ್ ಜೋಳದ ಕೂಡ್ಲಿಗಿ ಆರಂಭಿಸಿರುವ ಬಾಬಾ ಸಾಹೇಬರ ಚಿಂತನೆಯ ಬೆಳಗು ಕಾರ್ಯಕ್ರಮದ ಅಂಬೇಡ್ಕರ್ ಓದು ಸರಣಿಯಲ್ಲಿ ನಾನು ಡಾಕ್ಟರ್ BR ಅಂಬೇಡ್ಕರ್ ಅವರ ನನ್ನ ಜೀವನದ ತತ್ವಜ್ಞಾನ ಎಂಬ ಲೇಖನವನ್ನು ಓದ್ತಾ ಇದ್ದೇನೆ. ಈ ಲೇಖನವನ್ನು ಸರ್ಜಿ ಕಾಟ್ಕರ್ ಅವರು ಮರಾಠಿಯಿಂದ ಅನುವಾದಿಸಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಸುಪ್ರಸಿದ್ಧ ಭಾಷಣಗಳು ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ. ಯಾಜಿ ಪ್ರಕಾಶನ ಇದನ್ನು ಪ್ರಕಟಿಸಿದೆ. ಈ ಲೇಖನ ಯಾಕೆ ಮುಖ್ಯ ಅಂದರೆ, ನಾವೆಲ್ಲ ಅಂಬೇಡ್ಕರ್ ಅವರ ಹೋರಾಟವನ್ನು ಕೇವಲ ರಾಜಕೀಯ ಕಾರಣದಿಂದಲೇ ನೋಡ್ತಾನೆ ಇದ್ದೀವಿ. ಇದು ಸರಿ ಇರ್ಬೋದು, ಆದರೆ ಅಂಬೇಡ್ಕರ್ ಅವರ ತತ್ವಜ್ಞಾನ ಅವರೇ ಹೇಳುವಂತೆ ಅದರ ಉದ್ದೇಶ ಕೇವಲ ರಾಜಕೀಯ ಕಾರಣಕ್ಕೆ ಮಾತ್ರವಾಗಿರದೆ ಅದರ ಉದ್ದೇಶ ಧರ್ಮದ ಮೂಲ ನೆಲೆಯದ್ದು ಅನ್ನೋದನ್ನು ಈ ಲೇಖನ ಒತ್ತಿ ಹೇಳುತ್ತೆ. ಅಂದರೆ ಅಂಬೇಡ್ಕರ್ ಅವರ ತತ್ವಜ್ಞಾನದ ಉದ್ದೇಶ ಧಾರ್ಮಿಕವಾಗಿತ್ತು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಈ ಲೇಖನದಲ್ಲಿ ಗಮನಿಸ್ಬೋದು. ಮತ್ತು ಅಂಬೇಡ್ಕರ್ ಅವರ ತತ್ವಜ್ಞಾನದ ಮೂಲ ಎಲ್ಲ ವಿದೇಶಿ ಪಾಶ್ಚಾತ್ಯರು ಆಧುನಿಕ ವಿದ್ವಾಂಸರಿಂದ ಎರವಲು ಪಡೆದರು, ಫ್ರೆಂಚ್ ಕ್ರಾಂತಿಯಿಂದ ಎರವಲು ಪಡೆದರು ಅಂತ ಅಂಬೇಡ್ಕರ್ ಬಗ್ಗೆ ಶರ ಬರೆದು ಬಿಡ್ತಾರೆ. ಆದರೆ ಅಂಬೇಡ್ಕರ್ ಅವರೇ ಸ್ವತಃ ಹೇಳಿಕೊಳ್ಳುವ ಹಾಗೆ ಅವರ ತತ್ವಜ್ಞಾನದ ಮೂಲ ಅದು ದೇಶೀಯವಾಗಿದ್ದಂಥ ಅವರು ಗುರು ಎಂದು ಭಾವಿಸಿದ, ಗುರು ಎಂದು ಒಪ್ಪಿಕೊಂಡಂಥ ಭಗವಾನ್ ಬುದ್ಧನ ಪ್ರೇರಣೆಯಿಂದ ರೂಪಿತವಾದದ್ದು. ಅಂದರೆ ಅದು ದೇಶೀಯವಾಗಿದ್ದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು. ಸೊ ಹಾಗೆಯೇ ಅಂಬೇಡ್ಕರ್ ಅವರ ತತ್ವಜ್ಞಾನ ಶೋಧಿಸುವ ಧರ್ಮದ ಅರ್ಥ ಅನ್ನುವಂಥದ್ದು ಯಾವ ಸ್ವರೂಪವನ್ನು ಹೊಂದಿತ್ತು ಅನ್ನೋದನ್ನು ಈ ಲೇಖನ ಹೇಳ್ತಾ ಹೋಗುತ್ತೆ. ಅಂದರೆ ರಾಜಕೀಯ ಧ್ಯೇಯಕ್ಕಿಂತಲೂ ಮುಖ್ಯವಾಗಿ ಧರ್ಮ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಅಂಬೇಡ್ಕರ್ ಅವರ ಈ ಲೇಖನ ಪ್ರತಿಪಾದನೆ ಮಾಡುತ್ತೆ. ಮತ್ತು ಈ ಧರ್ಮ ಅಂತಕ್ಕಂಥದ್ದು ಸುಖದ ಹಿನ್ನೆಲೆಯನ್ನು ಒಳಗೊಳ್ಳದೇ ಅದು ಎಲ್ಲರ ನೋವಿಗೆ ಸ್ಪಂದಿಸುವ ಮತ್ತು ಈ ನಮ್ಮ ರಾಜಕೀಯ ಧ್ಯೇಯಗಳ ಆಚೆಗೂ ಕೂಡ ಎಲ್ಲರೂ ಪರಸ್ಪರ ಒಡನಾಡಿ ಬದುಕುವ ಸಹ ಬಂಧುತ್ವದ ನೆಲೆಯಲ್ಲಿ ಅಂಬೇಡ್ಕರ್ ತತ್ವಜ್ಞಾನ ಧರ್ಮದ ಅರ್ಥವನ್ನು ಪ್ರತಿಪಾದಿಸುತ್ತೆ. ಆ ಹಿನ್ನೆಲೆಯಲ್ಲಿ ಈ ಲೇಖನ ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತು. ಮುಖ್ಯವಾಗಿ ದಲಿತ ಚಳುವಳಿ, ದಲಿತ ಹೋರಾಟಗಾರರು, ಅಂಬೇಡ್ಕರ್ ವಾದಿಗಳು ಅಂತಕ್ಕಂಥವರು ಇನ್ನೊಂದು ರಾಜಕೀಯ ಹೋರಾಟದ ಆಚೆಗೂ ಅಂಬೇಡ್ಕರ್ ತತ್ವಜ್ಞಾನ ಏನು ಪ್ರಧಾನವಾಗಿ ಒತ್ತು ಹೇಳ್ತು, ನನ್ನ ತತ್ವಜ್ಞಾನದ ಉದ್ದೇಶ ರಾಜಕೀಯ ಮಾತ್ರವಾಗಿದೆ, ಧರ್ಮದ ನೆಲೆಯದ್ದು ಅಂತ ಏನೇ ಒತ್ತಿ ಹೇಳಿತ್ತು ಅಂಬೇಡ್ಕರ್ ಅವರ ತತ್ವಜ್ಞಾನ, ಆ ನೆಲೆಗೆ ನಾವೆಲ್ಲರೂ ಕೂಡ ಇವತ್ತು ಒಂದು ರೀತಿ ಶಿಫ್ಟ್ ಆಗಬೇಕಿದೆ. ಶಿಫ್ಟಾಗಿ ಅಂಬೇಡ್ಕರ್ ಅವ್ರನ್ನ ನಾವು ಬೇರೆಯಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದು ಇವತ್ತಿನ ಹಿಂದುತ್ವದ ವಿಕೃತದ ಧರ್ಮಕಾರಣದ ಏನು ವಿಕೃತಿಗಳಿವೆ, ಅದಕ್ಕೆ ಈ ಅಂಬೇಡ್ಕರ್ ಅವರ ತತ್ವಜ್ಞಾನ ಪ್ರತಿಪಾದನೆ ಮಾಡಿರ್ತಕ್ಕಂಥ ಧರ್ಮ ಒಂದು ರೀತಿ ಪರಿಹಾರ ನೀಡಬಲ್ಲದು. ಅಲ್ಲಿ ನಾವು ನಮ್ಮ ಏನು ಅಂಬೇಡ್ಕರ್ ತತ್ವಜ್ಞಾನದ ದಾರಿಯಲ್ಲಿ ಸಾಗಿದ್ರೆ ಮಾತ್ರ ನಾವು ಇವತ್ತಿಗೆ ನಮ್ಮ ವರ್ತಮಾನದ ಈ ಬಿಕ್ಕಟ್ಟುಗಳಿಂದ ಬರ್ಬೋದು ಅನ್ನುವ ಕಾರಣಕ್ಕಾಗಿ ನಾನು ಈ ಲೇಖನವನ್ನು ಓದ್ತಾ ಇದ್ದೇನೆ. ಲೇಖನದ ಶೀರ್ಷಿಕೆ ನನ್ನ ಜೀವನದ ತತ್ವಜ್ಞಾನ. 5 ನಿಮಿಷದಲ್ಲಿ ನಾನು ನನ್ನ ಜೀವನದ ತತ್ವಜ್ಞಾನ ಹೇಳಬೇಕಾಗಿದೆ. ಈ ಸಂದರ್ಭದಲ್ಲಿ ತತ್ವಜ್ಞಾನ ಶಬ್ದಕ್ಕೆ ಸಾರ್ವಜನಿಕವಾಗಿ ತಿಳಿಯಲ್ಪಡುವ ತತ್ವಜ್ಞಾನ ಎಂಬ ಅರ್ಥವನ್ನೇ ಇಲ್ಲಿ ತೆಗೆದುಕೊಳ್ಳುತ್ತೇನೆ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ತತ್ವಜ್ಞಾನವನ್ನು ಅಳವಡಿಸಿಕೊಳ್ಳಲು ಇಚ್ಛಿಸುತ್ತಾರೆ. ಅದರಂತೆ ತಮ್ಮ ನಡತೆಯಲ್ಲಿಯೂ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಇಚ್ಛಿಸುತ್ತಾರೆ. ಹೀಗಾಗಿ ಜೀವನಕ್ಕೆ ಸಂಬಂಧಿಸಿದ ತತ್ವಜ್ಞಾನವೇ ಆ ಮೌಲ್ಯವಾಗಿರುವುದರಿಂದ ಪ್ರತಿಯೊಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗುತ್ತದೆ.
ನನ್ನ ಜೀವನಕ್ಕೆ ಸಂಬಂಧಿಸಿದ ತತ್ವಜ್ಞಾನವನ್ನು ನಾನು ಈಗಾಗಲೇ ನಿರ್ಧರಿಸಿದ್ದೇನೆ. ಅವು ನಾಸ್ತಿ ಪಕ್ಷ ಹಾಗೂ ಆಸ್ತಿ ಪಕ್ಷ. ಇವುಗಳ ಬಗ್ಗೆ ಸ್ಪಷ್ಟೀಕರಣ ನೀಡಬಯಸುತ್ತೇನೆ. ನಾಸ್ತಿ ಪಕ್ಷ ಸಂಖ್ಯಾ ತತ್ವಜ್ಞಾನದಲ್ಲಿಯ ತ್ರಿಗುಣಗಳ ಮೇಲೆ ಆಧರಿಸಿದೆ. ಭಗವದ್ಗೀತೆಯಲ್ಲಿ ವಿವರಿಸಿದ ಹಿಂದೂಗಳ ಸಾಮಾಜಿಕ ತತ್ವಜ್ಞಾನ ನನಗೆ ಒಪ್ಪಿತವಾಗಿರುವುದಿಲ್ಲ. ನನ್ನ ಅಭಿಪ್ರಾಯದಂತೆ ಅದು ಕಪಿಲರ ತತ್ವಜ್ಞಾನದ ಒಂದು ವಿಕೃತ ರೂಪವಾಗಿದೆ. ಆದ್ದರಿಂದಲೇ ಜಾತಿ ವ್ಯವಸ್ಥೆಯು ಯಾವುದು ವಿಷಮತೆಯ ಪದ್ಧತಿಯಾಗಿದೆಯೋ ಅದು ಹಿಂದೂಗಳ ಒಂದು ಮೂಲಭೂತ ನಿಯಮವಾಗಿರುತ್ತದೆ. ಆಸ್ತಿ ಪಕ್ಷ ಯಾವುದು ನನ್ನ ಜೀವನದ ತತ್ವಜ್ಞಾನವಾಗಿದೆಯೋ ಅದು ಕೇವಲ 3 ಶಬ್ದಗಳಲ್ಲಿ ಅಡಕವಾಗಿದೆ. ಅವುಗಳೆಂದರೆ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಸಹಭಾವ. ನನ್ನ ಜೀವನಕ್ಕೆ ಸಂಬಂಧಿಸಿದ ತತ್ವಜ್ಞಾನ ನಾನು ಫ್ರೆಂಚ್ ರಾಜಕ್ರಾಂತಿಯಿಂದ ಎರವಲು ಪಡೆದ ತತ್ವಜ್ಞಾನ ಎಂದು ಯಾರೂ ಭಾವಿಸಬಾರದು. ನನ್ನ ತತ್ವಜ್ಞಾನದ ಮೂಲ ರಾಜಕಾರಣವಾಗಿರದೆ ಧರ್ಮದ ಮೂಲವಾಗಿದೆ. ನನ್ನ ಗುರುಗಳಾದ ಭಗವಾನ್ ಬುದ್ಧನ ಪ್ರಭಾವದಿಂದ ನಾನು ಈ ತತ್ವಜ್ಞಾನವನ್ನು ಸ್ವೀಕರಿಸಿದ್ದೇನೆ. ನನ್ನ ಜೀವನದ ತತ್ವಜ್ಞಾನದಲ್ಲಿ ಸ್ವಾತಂತ್ರ್ಯಕ್ಕೆ ಸ್ಥಾನವಿದೆ ಎಂಬುದನ್ನು ನಾನು ಆಗ್ರಹಪೂರ್ವಕವಾಗಿ ಹೇಳಬಯಸುತ್ತೇನೆ. ಅನಿರ್ಬಂಧಿತ ಸ್ವಾತಂತ್ರ್ಯ ಸಮಾನತೆಗೆ ಮಾರಕವಾಗಬಹುದು. ಆದ್ದರಿಂದಲೇ ನನ್ನ ತತ್ವಜ್ಞಾನದಲ್ಲಿ ಸಮಾನತೆಗೆ ನೀಡಿರುವ ಸ್ಥಾನ ಸ್ವಾತಂತ್ರ್ಯಕ್ಕಿಂತಲೂ ಹೆಚ್ಚಿನ ಸ್ಥಾನದಲ್ಲಿ ಇರುತ್ತದೆ. ಆದರೂ ಕೂಡ ಅದರಲ್ಲಿ ಸಂಪೂರ್ಣ ಸಮಾನತೆಗೆ ಅವಕಾಶವಿರುವುದಿಲ್ಲ. ಕಾರಣ, ಮಿತಿಮೀರಿದ ಸಮಾನತೆಯು ಸ್ವಾತಂತ್ರ್ಯತೆಯ ಅಸ್ತಿತ್ವಕ್ಕೆ ತಡೆಯನ್ನುಂಟು ಮಾಡಬಹುದು. ಆದ್ದರಿಂದಲೇ ಸ್ವಾತಂತ್ರ್ಯವು ಪ್ರವಾಹವಾಗಿರಬೇಕಾಗಿರುವುದು ಅವಶ್ಯವಾಗಿರುತ್ತದೆ. ನನ್ನ ತತ್ವಜ್ಞಾನದಲ್ಲಿ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಅತಿಕ್ರಮಣದಿಂದ ಸಂರಕ್ಷಣೆ ಪಡೆಯುವ ಸಲುವಾಗಿಯೇ ಕಾಯ್ದೆ ಹಾಗೂ ಕಾನೂನುಗಳಿಗೆ ಸ್ಥಾನ ಕೊಡಲಾಗಿದೆ. ಆದರೆ ಕಾನೂನಿನ ಸ್ಥಾನ ಬಹಳಷ್ಟು ಗೌಣ ಎಂದು ನಾನು ಪರಿಗಣಿಸುತ್ತೇನೆ. ಏಕೆಂದರೆ ಸ್ವಾತಂತ್ರ್ಯ ಹಾಗೂ ಸಮಾನತೆ ಹತ್ತಿಕ್ಕಲು ಕಾನೂನು ಸಮರ್ಥವಾಗಬಹುದೆಂದು ನಾನು ವಿಶ್ವಾಸ ಹೊಂದಿಲ್ಲ. ಆದ್ದರಿಂದಲೇ ಬಂಧು ಭಾವಕ್ಕೆ ಸರ್ವೋಚ್ಚ ಸ್ಥಾನ ಕೊಡಲು ನಾನು ಇಚ್ಛಿಸುತ್ತೇನೆ. ಸ್ವಾತಂತ್ರ್ಯ ಮತ್ತು ಸಮಾನತೆ ಒಪ್ಪದಿರುವ ಪ್ರಸಂಗದಲ್ಲಿ ಬಂಧು ಭಾವವೇ ನಿಶ್ಚಿತವಾಗಿ ರಕ್ಷಣೆ ಒದಗಿಸಬಹುದು. ಸಹಭಾವ ಬಂಧುಭಾವನೆಗೆ ಎರಡನೆಯ ಹೆಸರಾಗಿದೆ. ಕಾನೂನು ಹಾಗೂ ಸಹಭಾವನೆಯ ಮೌಲ್ಯಮಾಪನ ಮಾಡುವಾಗೆ ಈ ಬಗೆಯ ಭೇದ ಭಾವ ಕಂಡುಬರುತ್ತದೆ. ಇದಕ್ಕೆ ಕಾರಣವೆಂದರೆ ಕಾನೂನು ಧರ್ಮಾತೀತವಾಗಿರುವುದರಿಂದ ಅದನ್ನು ಯಾರಾದರೂ ಉಲ್ಲಂಘಿಸಬಹುದು. ಆದರೆ ಸಹಭಾವ ಅಥವಾ ಧರ್ಮ ಇವು ಪವಿತ್ರವಾಗಿರುವುದರಿಂದ ಅವುಗಳಿಗೆ ಯೋಗ್ಯ ಮಾನ ಮರ್ಯಾದೆ ಕೊಡುವುದು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ. ನನ್ನ ತತ್ವಜ್ಞಾನದಲ್ಲಿ ಸುಖವೇ ಮಾನವನ ಧ್ಯೇಯವೆಂದು ನಾನು ತಿಳಿದಿಲ್ಲ, ಹಾಗೂ ಯಾರೂ ಹಾಗೆಂದು ತಿಳಿಯಬಾರದು. ಭಾರತೀಯರ ಸಾಮಾಜಿಕ ಜೀವನದಲ್ಲಿಯ ತ್ರಿಗುಣ ತತ್ವಗಳನ್ನು ನಾಶ ಮಾಡಿ ಹಿಂದೂ ಸಮಾಜದಲ್ಲಿ ಕ್ರಾಂತಿ ತರುವುದೇ ನನ್ನ ಕ್ರಾಂತಿಕಾರಕ ತತ್ವಜ್ಞಾನವಾಗಿದೆ. ಆದ್ದರಿಂದಲೇ ನಾನು ಇಷ್ಟೊಂದು ಹಠವಾದಿಯಾಗಿದ್ದೇನೆ. ನನಗೆ ಬಹಳಷ್ಟು ಶತ್ರುಗಳು ಇದ್ದಾರೆ. ನನಗೆ ಈ ಶತ್ರುಗಳೆಂದರೆ ಬಹಳೇ ಪ್ರೀತಿ. ಕಾರಣ, ಅವರು ಯಾವಾಗಲೂ ನನ್ನ ವಿಚಾರಗಳನ್ನು ಹಾಗೂ ಹೇಳಿಕೆಗಳನ್ನು ಕಿವಿಗೊಟ್ಟು ಕೇಳುತ್ತಾ ಇರುತ್ತಾರೆ. ನನ್ನ ಜೀವನ ತತ್ವಜ್ಞಾನ ಕೇವಲ ನನಗಾಗಿ ಇರದೆ ಅದು ಬೇರೆ ಜನರ ಸಲುವಾಗಿಯೂ ಸಹ ಇದೆ. ಅಂದರೆ ನನ್ನ ತತ್ವಜ್ಞಾನದ ಹಿಂದೆ ಒಂದು ವಿಶಿಷ್ಟ ದೃಷ್ಟಿ ಇದೆ. ನನಗೆ ಧರ್ಮ ಪರಿವರ್ತನೆ ಮಾಡಬೇಕಾಗಿದೆ. ತ್ರಿಗುಣ ತತ್ವಗಳನ್ನು ಆಚರಣೆ ಮಾಡುವವರಿಗೆ ಅವುಗಳನ್ನು ತ್ಯಾಗ ಮಾಡಲು ತಿಳಿಸಿ ಹೇಳಬೇಕಾಗಿದೆ. ಇದು ಒಂದು ಮಹತ್ವಪೂರ್ಣ ಕಾರ್ಯವಾಗಿರುವುದರಿಂದ ಇದಕ್ಕೆ ಸಾಕಷ್ಟು ಸಮಯದ ಅವಶ್ಯಕತೆ ಇರುತ್ತದೆ. ಭಾರತೀಯರು ಇಂದು 2 ಬೇರೆ ಬೇರೆ ಧ್ಯೇಯಗಳಿಂದ ನಿಯಂತ್ರಿತರಾಗಿದ್ದಾರೆ. ರಾಜ್ಯ ಘಟನೆಯ ಪ್ರಸ್ತಾವನೆಯಲ್ಲಿ ಸೂಚಿಸಿದಂತೆ ಧ್ಯೇಯವಾದ ಹಾಗೂ ಸಾಮಾಜಿಕ ಧ್ಯೇಯವಾದ ಇವು 2 ಬೇರೆ ಬೇರೆ ಧ್ಯೇಯಗಳು. ಪ್ರಜ್ಞಾವಂತರಿಗೆ ಇವು ಪರಸ್ಪರ ವಿರುದ್ಧ ಧ್ಯೇಯವಾದಗಳೆಂದು ಅನ್ನಿಸಬಹುದು. ರಾಜಕೀಯ ಧ್ಯೇಯವಾದದಿಂದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹಭಾವ
ಈ ಜೀವನ ಮೌಲ್ಯಗಳಿಗೆ ಮಾನ್ಯತೆ ದೊರೆಯುತ್ತದೆ. ಈ ದ್ವಿಮುಖ ಜೀವನ ಎಷ್ಟು ಕಾಲ ಮುಂದುವರಿಯಬಹುದು? ಎಂದಾದರೊಂದು ದಿನ ಒಬ್ಬರು ಮತ್ತೊಬ್ಬರಿಗೆ ಶರಣು ಹೋಗದ ಹೊರತು ಬೇರೆ ಮಾರ್ಗವಿರುವುದಿಲ್ಲ. ನನ್ನ ಜೀವನದ ತತ್ವಜ್ಞಾನದ ಮೇಲೆ ನನಗೆ ಸಾಕಷ್ಟು ವಿಶ್ವಾಸವಿದೆ. ಆದ್ದರಿಂದಲೇ ಇಂದು ಯಾವುದು ಬಹುಸಂಖ್ಯೆ ಭಾರತೀಯರ ರಾಜಕೀಯ ಧ್ಯೇಯವಾಗಿದೆಯೋ ಅದು ಸರ್ವರ ಸಾಮಾಜಿಕ ಧ್ಯೇಯವಾಗಬಹುದೆಂದು ನಾನು ಆಶಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.